ಕಾರಣಾಂತರಗಳಿಂದ ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರನ್ನ ಅವರ ಮನೆಯಲ್ಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರತಿಭಟನೆಗೆ ತೆರಳಬೇಕಾಗಿತ್ತು, ಅದಕ್ಕಿಂತ ಮುಂಚೆನೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ಮನೆಯಿಂದ ನೇರವಾಗಿ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ಕರ್ಕೊಂಡು ಹೋಗ್ತಾರೆ. ನಮ್ಮ ಪ್ರತಿನಿಧಿ ಚರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚರಣ್, ಯಾಕೆ ಪೊಲೀಸರು ವಶಕ್ಕೆ ತಗೊಂಡಿದ್ದು? ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆಯನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರು ರಾತ್ರಿಯಿಂದಲೂ ಕೂಡ ವಾಟಾಳ್ ನಾಗರಾಜ್ ಅವರ ಮನೆಗೆ ಕಾವಲನ್ನು ನೀಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ಪ್ರತಿಭಟನೆಗಳನ್ನ ಮತ್ತೆ ಹೋರಾಟವನ್ನ ನಡೆಸದಂತೆ ನೋಟಿಸ್ ಅನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಬಂದ್ ಮಾಡ್ತೀವಿ, ಹೋರಾಟವನ್ನ ನಡೆಸ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಪಟ್ಟು ಹಿಡಿದು ಕುಳಿತಿದ್ದಂಥದ್ದು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಅವರ ಮನೆಯಿಂದ ಹೊರಬರೋದಕ್ಕೂ ಕೂಡ ಬಿಡದೆ ಅವರನ್ನ ಹೋಮ್ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಸದ್ಯ ಇದೀಗ ಅವರ ಬೆಂಬಲಿಗರು ಯಾರಿದ್ರು ಅವರನ್ನ ಅವರವರ ನಿವಾಸಗಳಲ್ಲೇ ವಶಕ್ಕೆ ಪಡೆಯುವಂತಹ ಕೆಲಸಗಳನ್ನ ಮಾಡಿದ್ರು. ಅದರ ಜೊತೆಗೆ ಇದೀಗ ಏನು ವಾಟಾಳ್ ನಾಗರಾಜ್ ಅವರು ಮನೆಯಿಂದ ಹೊರ ಬರ್ತಾ ಇದ್ದಂತೆ ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಹೋರಾಟಕ್ಕೆ ತೆರಳಬೇಡಿ, ಅದರ ಜೊತೆಗೆ ಹೋರಾಟ ಮಾಡಬೇಡಿ ಅಂತ ಹೇಳಿ ಉತ್ತರ ವಿಭಾಗದ ಡಿಸಿಪಿ ಮತ್ತೆ ಉತ್ತರ ವಿಭಾಗದ ಎಸಿಪಿಗಳು ಮನವೊಲಿಸುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ವಾಟಾಳ್ ನಾಗರಾಜ್ ಪೊಲೀಸರ ಮನವೊಲಿಕೆಗೆ ಯಾವುದೇ ರೀತಿಯಾಗಿ ಸ್ಪಂದಿಸಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಹೋರಾಟ ಮಾಡ್ತೀನಿ ಅಂತ ಹೇಳಿ ಮನೆಯಿಂದ ಹೊರ ಬಂದ್ರು. ಆ ಒಂದು ಸಂದರ್ಭದಲ್ಲಿ ಇದೀಗ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅವರನ್ನ ಅಜ್ಞಾತ ಸ್ಥಳಕ್ಕೆ ಕಳಿಸುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಅಲ್ಲ, ಅವರು ಶಾಂತಿಯುತವಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮಾತ್ರ ಅವಕಾಶ ಅಂತಂದ್ರು. ಇನ್ನು ಅವರ ಪ್ರತಿಭಟನೆಯನ್ನ ಆರಂಭನೆ ಮಾಡಿರ್ಲಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಅವರು ಅರೆಸ್ಟ್ ಮಾಡಿರೋದು, ಅಂದ್ರೆ ವಶಕ್ಕೆ ತಗೊಂಡಿರೋದು ಈಗ ಒಂದ್ ರೀತಿಯಲ್ಲಿ ಆಕ್ರೋಶಕ್ಕೆ ಕಾರಣ ಆಗೋದಿಲ್ವಾ? ವಾಟಾಳ್ ನಾಗರಾಜ್ ಅವರು ಏನು ಮಾತಾಡ್ಲೇ ಇಲ್ವಾ? ಯಾಕೆ ಅಷ್ಟೊಂದು ಮೌನವಾಗಿದ್ರು? ನೀವು ಕೂಡ ಮಾತಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರಿ ಚರಣ್. ಎಸ್, ಖಂಡಿತವಾಗಿಯೂ ನಾಗೇಂದ್ರ ಬಾಬು. ಒಂದು ಕಡೆಯಲ್ಲಿ ಟೌನ್ ಹಾಲ್ಗೆ ಬಂದು ಅಲ್ಲಿಂದ ಹೋಗಿ ಪ್ರತಿಭಟನೆಯನ್ನ ಶಾಂತ ರೀತಿಯಲ್ಲಿ ಮಾಡ್ಲಿಕ್ಕೆ ಸಿದ್ಧತೆಗಳನ್ನ ವಾಟಾಳ್ ನಾಗರಾಜು ಮತ್ತೆ ಅವರ ಬೆಂಬಲಿಗರು ನಡೆಸಿದ್ರು. ಆದ್ರೆ ಮುಂಜಾನೆಯಿಂದಲೇ ಒಂದಿಷ್ಟು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಏನಿದ್ದಾರೆ ಅವರು ನೇರವಾಗಿ ಅವರ ಬೆಂಬಲಿಗರ ಮನೆಗಳಿಗೆ ಹೋಗಿ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ರು. ಇನ್ನು ಪ್ರಮುಖವಾಗಿ ಗಮನಿಸೋದಾದ್ರೆ ವಾಟಾಳ್ ನಾಗರಾಜ್ ಅವರು ತಮ್ಮ ಬಾಯಿಗೆ ಟೇಪ್ ಅನ್ನು ಹಾಕಿಕೊಂಡಿರುವುದನ್ನ ಕೂಡ ಗಮನಿಸಬಹುದು. ಯಾಕಂತ ಹೇಳಿದ್ರೆ ಪೊಲೀಸರು ನನ್ನ ಬಾಯನ್ನ ಕಟ್ಟಿ ಹಾಕ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ತೋರಿಸೋದಕ್ಕೋಸ್ಕರವಾಗಿ ವಾಟಾಳ್ ನಾಗರಾಜ್ ಅವರು ತಮ್ಮ ಬಾಯಿಗೆ ಟೇಪ್ ಅನ್ನ ಕೂಡ ಧರಿಸಿಕೊಂಡಿದ್ರು. ಅದರ ಜೊತೆಗೆ ಯಾವುದೇ ರೀತಿಯಾಗಿ ಸ್ಪಂದಿಸದೆ ಮೌನಕ್ಕೆ ಜಾರಿರುವಂತದ್ದು. ಒಂದು ಕಡೆಯಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಬಿಡದೆ ಅದರ ಜೊತೆಗೆ ಹೋರಾಟವನ್ನ ಮಾಡೋದಕ್ಕೆ ಬಿಡದೆ ಮನೆಯಲ್ಲೇ ಈ ಒಂದು ಪ್ರತಿಭಟನೆಯನ್ನ ಈ ಒಂದು ಹೋರಾಟವನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡಲಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಇದೀಗ ಮೌನಕ್ಕೆ ಜಾರಿರುವಂತದ್ದು. ಸದ್ಯ ಅವರನ್ನ ಅಜ್ಞಾತ ಸ್ಥಳಕ್ಕೆ ಕಳಿಸುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಕಳಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗ್ತಾ ಇರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚರಣ್ ನಿಮ್ಮೆಲ್ಲ ಮಾಹಿತಿಗಾಗಿ.